ಯೆಹೋಶುವ ಅಧ್ಯಾಯ 4. ಜನರೆಲ್ಲ ಯೋರ್ದನಿನ ಆಚೆಗೆ ಸೇರಿದ ಮೇಲೆ ಯೆಹೋವನು ಯೆಹೋಶುವನಿಗೆ, ನೀವು ಜನರೊಳಗಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ, ಯೋರ್ದಾನಿನ ಮಧ್ಯದಲ್ಲಿ ಯಾಜಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು, ನೀವು ಈ ರಾತ್ರಿ ಇಳುಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಬೇಕೆಂದು ಹೇಳಿದನು. ಆಗ ಯೆಹೋಶುವನು ತಾನು ಇಸ್ರಾಯೇಲ್ಯರೊಳಗಿಂದ ಕುಲಕ್ಕೆ ಒಬ್ಬನಂತೆ ಆರಿಸಿಕೊಂಡ 12 ಮಂದಿಯನ್ನು ಕರೆದು ಅವರಿಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ದಾನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬನೂ ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ. ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ದನನ್ನು ದಾಟುವಾಗ ಅದರ ಮುಂದೆ ಯೋರ್ದಾನಿನ ನೀರು ನಿಂತು ಹೋಯಿತೆಂದು ಹೇಳಿರಿ. ಯೋರ್ದನಿನ ನೀರು ನಿಂತು ಹೋಯಿತೆಂಬುದಕ್ಕೆ ಈ ಕಲ್ಲುಗಳು ಇಸ್ರಾಯೇಲ್ಯರಿಗೆ ಸದಾಕಾಲವೂ ಸಾಕ್ಷಿಗಳಾಗಿರುವವು ಅಂದನು. ಇಸ್ರಾಯೇಲ್ಯರು ಯೆಹೋಶುವನು ಆಜ್ಞಾಪಿಸಿದಂತೆಯೇ ಮಾಡಿದರು. ಯೆಹೋವನು ಯೆಹೋಶುವನಿಗೆ ಹೇಳಿದ ಪ್ರಕಾರ ಅವರು ಇಸ್ರಾಯೇಲ್ಯರ ಕುಲಸಂಖ್ಯೆಗನುಸಾರವಾಗಿ ಯೋರ್ದಾನಿನ ಮಧ್ಯದಿಂದ 12 ಕಲ್ಲುಗಳನ್ನು ಎತ್ತಿ ತಾವು ಇಳುಕೊಳ್ಳುವ ಸ್ಥಳಕ್ಕೆ ತಂದು ಅಲ್ಲಿ ಅವುಗಳನ್ನು ನಿಲ್ಲಿಸಿದರು. ಇದಲ್ಲದೆ ಯೆಹೋಶುವನು 12 ಕಲ್ಲುಗಳನ್ನು ತೆಗೆದುಕೊಂಡು ಯೋರ್ದಾನಿನ ಮಧ್ಯದಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ನಿಂತಿದ್ದ ಸ್ಥಳದಲ್ಲಿ ನಿಲ್ಲಿಸಿದನು. ಅವು ಇಂದಿನವರೆಗೂ ಅಲ್ಲೇ ಇರುತ್ತವೆ. ಮೋಶೆಯು ಆಜ್ಞಾಪಿಸಿದಂತೆ ಯೆಹೋಶುವನು ಜನರಿಗೆ ತಿಳಿಸಿದ ಯೆಹೋವನ ಅಪ್ಪಣೆಗಳನ್ನೆಲ್ಲ ಅವರು ನೆರವೇರಿಸುವವರೆಗೂ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿನ ಮಧ್ಯದಲ್ಲೇ ನಿಂತರು. ಜನರು ಬೇಗನೆ ಹೊಳೆ ದಾಟಿದರು. ಜನರೆಲ್ಲ ಆಚೆಗೆ ಸೇರಿದ ಮೇಲೆ ಯಾಜಕರು ಯೆಹೋವನ ಮಂಜೂಷ ಸಹಿತವಾಗಿ ದಾಟಿ ಜನರ ಮುಂಗಡೆಯಲ್ಲಿ ಹೋದರು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಮೋಶೆಯು ತಮಗೆ ಆಜ್ಞಾಪಿಸಿದಂತೆ ಯುದ್ಧ ಸನ್ನದ್ಧರಾಗಿ ಇಸ್ರಾಯೇಲ್ಯರ ಮುಂದಾಗಿ ಹೊರಟು ಹೊಳೆ ದಾಟಿದರು. ಅವರು ಸುಮಾರು 40,000 ಭಟರಾಗಿದ್ದು ಯುದ್ಧ ಮಾಡುವುದಕ್ಕಾಗಿ ಯೆಹೋವನ ಮುಂದೆ ಯೆರಿಕೋವಿನ ಬಯಲಿಗೆ ಬಂದರು. ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲ್ಯರೆಲ್ಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನು ಜೀವದಿಂದಿದ್ದ ಕಾಲವೆಲ್ಲ ಭಯಭಕ್ತಿಯುಳ್ಳವರಾಗಿದ್ದರು. ಯೆಹೋವನು ಯೆಹೋಶುವನಿಗೆ ಆಜ್ಞಾಶಾಸನಗಳ ಮಂಜೂಷವನ್ನು ಹೊತ್ತ ಯಾಜಕರಿಗೆ ಯೋರ್ದಾನಿನಿಂದ ಮೇಲೆ ಬರಲಾಜ್ಞಾಪಿಸೆಂದು ಹೇಳಲು ಅವನು ಆ ಯಾಜಕರಿಗೆ ಮೇಲೆ ಬರಬೇಕೆಂದು ವಿಧಿಸಿದನು. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿನಿಂದ ಮೇಲೆ ಬಂದು ಒಣ ನೆಲದಲ್ಲಿ ತಮ್ಮ ಕಾಲುಗಳನ್ನಿಟ್ಟ ಕೂಡಲೇ ನೀರು ಮುಂಚಿನಂತೆ ಬಂದು ಯೋರ್ದಾನ್ ಹೊಳೆಯು ದಡಮೀರಿ ಹರಿಯಹತ್ತಿತು. ಜನರು ಮೊದಲನೇ ತಿಂಗಳಿನ 10ನೇ ದಿವಸದಲ್ಲಿ ಯೋರ್ದಾನನ್ನು ದಾಟಿ ಯೆರಿಕೋವಿನ ಪೂರ್ವ ಪ್ರಾಂತದಲ್ಲಿರುವ ಗಿಲ್ಗಾಲ್ ಎಂಬಲ್ಲಿ ಇಳುಕೊಂಡರು. ಯೆಹೋಶುವನು ಯೋರ್ದಾನಿನಿಂದ ತೆಗೆದುಕೊಂಡು ಬಂದ 12 ಕಲ್ಲುಗಳನ್ನು ಗಿಲ್ಗಾಲಿನಲ್ಲೇ ನಿಲ್ಲಿಸಿ ಇಸ್ರಾಯೇಲ್ಯರಿಗೆ, ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ, ಇಸ್ರಾಯೇಲ್ಯರು ಒಣನೆಲವಾಗಿದ್ದ ಈ ಯೋರ್ದಾನನ್ನು ದಾಟಿ ಬಂದದ್ದಕ್ಕಾಗಿ ಎಂದು ಹೇಳಿರಿ. ನಿಮ್ಮ ದೇವರಾದ ಯೆಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಭೂನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮವುಳ್ಳದ್ದೆಂದು ತಿಳಿದುಕೊಳ್ಳುವರು. ನಿಮ್ಮ ದೇವರಾದ ಯೆಹೋವನಿಗೆ ಯಾವಾಗಲೂ ಭಯಪಡುವರು ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 4ನೇ ಅಧ್ಯಾಯ, ದ ಬುಕ್ ಆಫ್ ಯೆಹೋಶುವ ಚಾಪ್ಟರ್ 4. 4ನೇ ಅಧ್ಯಾಯದಲ್ಲಿ ನಾವು ಯೆಹೋಶುವನ ಕುರಿತಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 3ನೇ ಅಧ್ಯಾಯ ನೆನಪಿನಲ್ಲಿಟ್ಟುಕೊಳ್ಳ್ರಿ. ಅದರಲ್ಲಿ ಯೆಹೋಶುವನು ಆ 2 ವ್ಯಕ್ತಿಗಳನ್ನು, ಗೂಢಚಾರರನ್ನು ಹೋಗಿ ದೇಶವನ್ನು ಸಂಚರಿಸಿ ನೋಡಿ ಬನ್ನಿರಿ ಅಂತ ಹೇಳ್ಬಿಟ್ಟು ಕಳಿಸಿದ್ದನು. ಅಷ್ಟೇ ಅಲ್ಲದೆ ಯೆರಿಕೋ
ವನ್ನು ಸಂಚರಿಸಿ ಬನ್ನಿರಿ, ಅದನ್ನು ಸಂಚಾರ ಮಾಡಿ ವಿಚಾರಿಸಿ ಅದನ್ನು ನೋಡಿ ಬನ್ನಿರಿ ಅಂತ ಹೇಳಿಬಿಟ್ಟು 12 ಜನರನ್ನು ಕಳಿಸ್ಲಿಲ್ಲ. ಒಂದೊಂದು ಗೋತ್ರಕ್ಕೆ ಅನುಸಾರವಾಗಿ 12 ಗೋತ್ರ ಪುರುಷರನ್ನು ನಾಯಕರನ್ನು ಮೋಶೆ ಕಳಿಸಿದ ಹಾಗೆ ಇವನ ಒಂದು ಲೀಡರ್ಶಿಪ್ ನಾಯಕತ್ವ ಸ್ವಲ್ಪ ಬದಲಿಯಾಗಿರುವುದರಿಂದ ಸ್ವಲ್ಪ ವ್ಯತ್ಯಾಸವನ್ನು ತನ್ನದೇ ಆದ ರೀತಿಯಲ್ಲಿ ಯೆಹೋಶುವನು ಮಾಡುವಂಥದ್ದನ್ನು ನೋಡ್ತೇವೆ. 12 ಜನರನ್ನು ಕಳಿಸಿದೆ, 2 ಕಳಿಸಿ ವಿಚಾರಿಸ್ಕೊಂಡು ಬಂದಾಗ ಅವರು ರಾಹಾಬಳ ಮನೆಗೆ ಹೋಗ್ತಾರೆ. ರಾಹಾಬಳು ಅಂದರೆ ಗರ್ವ, ಹೆಮ್ಮೆ, ಹೊಗಳಿಕೆ ಎಂಬ ಅರ್ಥ ಉಳ್ಳಂಥ ಒಬ್ಬ ವ್ಯಕ್ತಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೀನರಿಗಾದರೂ ಆತನ ಕೃಪೆಯನ್ನು ಕೊಡ್ತಾನೆ ಎಂಬುದಾಗಿ ಯಾಕೋಬ 4:6 ಅಹಂಕಾರಿಯಾದಂಥ ರಾಹಾಬಳನ್ನು ದೇವರು ಆಶ್ಚರ್ಯ ರೀತಿಯಿಂದ ಆಕೆಯ ಹೃದಯವನ್ನು ಸಾಫ್ಟ್ ಮಾಡಿದ್ದನು, ರೂಪಾಂತರ ಮಾಡಿದ್ದನು. ಹೇಗೆ ಮಾಡಿದನೆಂದರೆ ಆಕೆಗೆ ದೇವರ ಬಗ್ಗೆ ಗೊತ್ತಾಗಿತ್ತು, ದೇವರ ಬಗ್ಗೆ ಕೇಳಿಸ್ಕೊಂಡ್ಳು. ಯೆಹೋವನು ಆತನೊಬ್ಬನೇ ಪರಲೋಕದಲ್ಲಿ ದೇವರು, ಭೂಲೋಕದಲ್ಲಿ ದೇವರು ಎಂಬ ವಿಚಾರ ಆಕೆಗೆ ಗೊತ್ತಿತ್ತು. ಆದ ಕಾರಣ ಆಕೆಯ ಒಂದು ನಂಬಿಕೆ ವ್ಯಕ್ತಪಡಿಸಿದಾಗ ಒಂದು ಕೆಂಪು ದಾರವನ್ನು 2 ಇಸ್ರಾಯೇಲರು ಕೊಟ್ಟು ಹೋದರು. ಆಕೆ ಕಿಟಕಿಯ ಮೇಲೆ ಹಾಕಿದ್ದಳು. ಅದನ್ನು ಆನಂತರ ಬಂದು ವರದಿ ಮಾಡಿದರು 2 ಇಸ್ರಾಯೇಲರು. ಯೆಹೋಶುವನು ಬೆಳಗ್ಗೆ ಹೇಳ್ತಾನೆ, ಯಾಕಂದರೆ ಒಳ್ಳೆ ನಿದ್ದೆ ಬಂದಿರಬೇಕಾವತ್ತು. ಬೆಳಗ್ಗೆ ಎದ್ದು ಅವನು ಈ ಹೊತ್ತು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ದಿವಸ ದೇವರು ಅದ್ಭುತ ಮಾಡ್ತಾನೆ. ಅದ್ಭುತ ಅಂದರೆ ಆ ಯೆರಿಕೋವನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಅದ್ಭುತ. ಈಗಾಗಲೇ ಯೆರಿಕೋ ಹತ್ತಿರ ಬಂದುಬಿಟ್ಟಿದ್ದಾರೆ, ಕಾನಾನ್ ದೇಶಕ್ಕೆ ಹತ್ತಿರ ಬಂದುಬಿಟ್ಟಿದ್ದಾರೆ. ಅದನ್ನು ವಶಪಡಿಸ್ಕೊಳ್ಬೇಕು. ಮೋಶೆ ಇಲ್ಲದಿದ್ದರೆ ಏನು, ಸೀನಿಯರ್ ನಾಯಕನು ಇಲ್ಲದಿದ್ದರೆ ಏನು, ಜೂನಿಯರ್ ಆಗಿದ್ದರೂ ದೇವರು ಮೋಶೆ ಸಂಗಡ ಇದ್ದ ಹಾಗೆ ಯೆಹೋಶುವನ ಸಂಗಡ ಇದ್ದಾನೆ. ಆದ ಕಾರಣ ಒಡಂಬಡಿಕೆಯ ಮಂಜೂಷವನ್ನು, ಒಡಂಬಡಿಕೆ ಎಂಬಂಥ ಪದ ಸುಮಾರು 7 ಸಾರಿ 3ನೇ ಅಧ್ಯಾಯದಲ್ಲಿ ಬರ್ತದೆ. 10 ಸಾರಿ ಮಂಜೂಷ ಎಂಬ ಪದವು ಬರ್ತದೆ ಸುಮಾರು. ಆದ ಕಾರಣ 3ನೇ ಅಧ್ಯಾಯ 17ನೇ ವಚನದಲ್ಲಿ 17 ಬಾರಿ ಈ ಒಡಂಬಡಿಕೆ ಮಂಜೂಷ ಎಂಬ ಪದವು 17 ಸಾರಿ ಒಟ್ಟಿಗೆ 7 + 10 17ನೇ ವಚನಗಳು 17 ವಚನಗಳು ಈ 3 ಅಧ್ಯಾಯದಲ್ಲಿದೆ. ಆದ ಕಾರಣ ಇದು ಒಡಂಬಡಿಕೆ ನಿಮಿತ್ತವಾಗಿ, ದೇವ ಸನ್ನಿಧಾನದ ನಿಮಿತ್ತವಾಗಿ ಅವರಿಗೆ ಜಯ ಸಿಕ್ತು ಎಂಬುದಾಗಿ, ಮಾರ್ಗದರ್ಶನ ಸಿಕ್ತು ಎಂಬುದಾಗಿ ತಿಳ್ಕೊಳ್ತಕ್ಕದ್ದು. 4ನೇ ಅಧ್ಯಾಯವನ್ನು ಇವತ್ತಿನ ದಿವಸ ನಾವು ಇಂದು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅಲ್ಲಿ ಗಿಲ್ಗಾಲಿನಲ್ಲಿ 12 ಕಲ್ಲುಗಳನ್ನು ನಿಲ್ಲಿಸಿದ್ರ ಕುರಿತಾಗಿ ನಾವು ನೋಡ್ತೇವೆ. ಯಾಕೆ ಹಾಗೆ ಮಾಡಿದರು ನೋಡಿಕೊಳ್ಳೋಣ ಬನ್ನಿರಿ. 4ನೇ ಅಧ್ಯಾಯ ಯೆಹೋಶುವನ ಗ್ರಂಥ 1ನೇ ವಚನದಲ್ಲಿ, ಜನರೆಲ್ಲ ಯೋರ್ದಾನಿನ ಆಚೆ ಸೇರಿದ ಮೇಲೆ ನೆನಪಿರಲಿ, ಇಸ್ರಾಯೇಲರು 40 ವರ್ಷಗಳು ಅವರು ಡೇರೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಮತ್ತು ಡೇರೆಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾಗ ದೇವರ ಆ ಒಂದು ಪ್ರಸನ್ನತೆ ಅಥವಾ ಮೇಘಸ್ತಂಭ, ಅಗ್ನಿಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭ, ಹಗಲಿನಲ್ಲಿ ಮೇಘಸ್ತಂಭ, ಈ ದೇವರ ಸನ್ನಿಧಾನವನ್ನು ಸೂಚಿಸುವಂಥ ಸ್ತಂಭ. ಈ ಮೂಲಕವಾಗಿ ಅವರು ಬರ್ತಾ ಇರುವಾಗ ಡೇರೆಗಳನ್ನು ಹಾಕಿಕೊಳ್ತಿದ್ದರು. ಮೇಘಸ್ತಂಭ ಚಲಿಸುವಾಗ ಅವರು ಇದ್ದಕ್ಕಿದ್ದಂತೆ ಆಗ್ತಾನೆ ಡೇರೆಗಳನ್ನು ಹಾಕಿಕೊಂಡು ಸ್ವಲ್ಪ ಸಮಯ ಆಗಿದ್ರು ಪರವಾಗಿಲ್ಲ, ಆ ಚಲನೆ ಆಯಿತು. ಅದು ಕಂಡ ತಕ್ಷಣ ಅವರು ಅಲ್ಲಿಂದ ಹೊರಟು ಆ ಡೇರೆಗಳನ್ನು ಕಿತ್ಕೊಂಡು ಪ್ರಯಾಣ ಮಾಡ್ತಿದ್ರು. ಒಂದು ವೇಳೆ ಆ ಡೇರೆ ಕೆಲವು ದಿವಸ, ಕೆಲವು ತಾಸುಗಳು, ಕೆಲವು ದಿನಗಳು, ಕೆಲವು ವಾರಗಳು, ತಿಂಗಳುಗಳು ಹಾಗೇ ಇದ್ದರೆ ಅವರು ಡೇರೆಗಳನ್ನು ಅಲ್ಲೇ ಹಾಕ್ಕೊಂಡು ಅಲ್ಲೇ ಇರ್ತಿದ್ರು. ಆದ ಕಾರಣ ಈಗ ಹತ್ರ ಜನರು ಯೋರ್ದನ್ ಹೊಳೆಯನ್ನು ದಾಟುವುದಕ್ಕೋಸ್ಕರವಾಗಿ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಟಿದ್ದಾರೆ, ಬಂದುಬಿಟ್ಟಿದ್ದಾರೆ. ಹತ್ರ ಬಂದಿದ್ದಾಗ
ಆವಾಗ ಯೋರ್ದನಿನ ಆಚೆ ಸೇರಿದ ಮೇಲೆ ಯೆಹೋವನು ದೇವರು ಯೆಹೋಶುವನಿಗೆ, ನೀವು ಜನರೊಳಗಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಯೋರ್ದನಿನ ಮಧ್ಯದಲ್ಲಿ ಯಾಜಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ಈ ರಾತ್ರಿ ಇಳ್ಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಅಂತ ದೇವರು ಆಜ್ಞೆ ಕೊಡ್ತಾನೆ. ಅದಕ್ಕೆ ಅನುಸಾರವಾಗಿ ಯೆಹೋಶುವನು ಕೂಡ ಇಸ್ರಾಯೇಲರೊಳಗಿಂದ 12 ಜನರನ್ನು ಕುಲಕ್ಕೆ ಒಬ್ಬನನ್ನು ಆರಿಸಿಕೊಂಡು, ಮತ್ತು ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ದನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬೊಬ್ಬನು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ಕೊಂಡು ಬನ್ನಿರಿ ಅಂತ ಹೇಳಿದಾಗ, ಈ 12 ಜನರು 12 ಕಲ್ಲುಗಳನ್ನು ಹೊತ್ಕೊಂಡು ಬರುವಂಥದ್ದನ್ನು ಪ್ರಿಯ ವೀಕ್ಷಕರು ಊಹಿಸಿಕೊಳ್ಬೋದು. ಅವು ಒಂದು ಗುರುತಾಗಿ ದೇವರು ಯೆಹೋಶುವನ ಮುಖಾಂತರವಾಗಿ ಹೇಳಿದನು, ಒಂದು ಗುರುತು, ಒಂದು ಸ್ಮಾರಕ. ಯಾಕೆ ಅಂತ ಹೇಳಿದ್ರೆ, ಮುಂದಿನ ಕಾಲದಲ್ಲಿ ಮಕ್ಕಳು ಕೇಳ್ತಾರೆ, ಈ ಕಲ್ಲುಗಳು ಏನು, ಯಾಕೆ ಇಲ್ಲಿದ್ದಾವೆ 12 ಕಲ್ಲುಗಳು, ಇದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದಾಗ, ಆವಾಗ ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ದನನ್ನು ದಾಟುವಾಗ ಅದರ ಮುಂದೆ ಯೋರ್ದನ ನೀರು ನಿಂತು ಹೋಯಿತು. ಅದನ್ನು ಸೂಚಿಸುವಂಥದ್ದಿದು. ಯೋರ್ದನ ನೀರು ನಿಂತು ಹೋಯಿತು ಎಂಬುದಕ್ಕೆ ಈ ಕಲ್ಲುಗಳು ಇಸ್ರಾಯೇಲರ ಸದಾ ಕಾಲವು ಸಾಕ್ಷಿಯಾಗಿರುವಂಥ ಒಂದು ಸಾಕ್ಷಿಯ ಕಲ್ಲುಗಳು ಎಂಬುದಾಗಿ ಮುಂದಿನ ತಲೆಮಾರುಗಳಿಗೆ, ಮುಂದಿನ ಸಂತತಿಯವರಿಗೆ ದೇವರ ಬಗ್ಗೆ, ದೇವರ ಕಾರ್ಯ, ದೇವರ ಘಟನೆ, ದೇವರ ವಾಕ್ಯ, ದೇವರ ಭಕ್ತಾದಿಗಳು, ದೇವ ಜನರು, ದೇವರ ಚರಿತ್ರೆ, ಅದನ್ನು ಮುಂದಿನ ಸಂತತಿಯವರಿಗೆ ವಿವರಿಸಬೇಕೆಂಬುದಕ್ಕೋಸ್ಕರವಾಗಿ ದೇವರು ಆ ರೀತಿಯಾಗಿ ಒಂದು ನಾಟಕೀಯವಾದ ಅಥವಾ ಒಂದು ಚಿಹ್ನೆಯನ್ನು, ಗುರುತನ್ನು ಸಾಂಕೇತಿಕವಾಗಿ ಅಲ್ಲಿ ನಿಲ್ಲಿಸಬೇಕು ಎಂಬುದಾಗಿ ಹೇಳಿದನು. ಸರಿ, ಯೆಹೋಶುವನು ಯೆಹೋಶುವನಿಗೆ ದೇವರು ಹೇಳಿದರು, ದೇವರು ಯೆಹೋಶುವನಿಗೆ ಹೇಳಿದರು, ಯೆಹೋಶುವನು ಇಸ್ರಾಯೇಲರಿಗೆ ಹೇಳಿದನು, ಇಸ್ರಾಯೇಲರು ಯೆಹೋಶುವನು ಆಜ್ಞಾಪಿಸಿದಂತೆಯೇ ಮಾಡಿದರು. 8ನೇ ವಚನ. ಈ ದಿವಸಗಳಲ್ಲಿ ಕೂಡ ಯೇಸು ಕ್ರಿಸ್ತನು, ಇದು ನನ್ನ ದೇಹವನ್ನು ಸೂಚಿಸುವ ರೊಟ್ಟಿ ಎಂಬುದಾಗಿ ಸಾಂಕೇತಿಕವಾಗಿ ಹೇಳಿರುವಂಥ ಚಿಹ್ನೆಗಳಿದೆ. ಆ ದಿವಸಗಳಲ್ಲಿ ಅದೇ ರೀತಿಯಾಗಿ ಕೆಲವು ಸಾಂಕೇತಿಕವಾದ, ಅರ್ಥಗರ್ಭಿತವಾದ ಮತ್ತು ನೆನಪು ಮಾಡಿಕೊಳ್ಳುವಂಥ, ಸ್ಮರಿಸುವಂಥ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ, ದೇವರ ಕಾರ್ಯವನ್ನು ಕಂಡು ಆಶ್ಚರ್ಯಪಡುವಂಥ, ಧ್ಯಾನಿಸುವಂತೆ ಆ ಕಾರ್ಯಗಳು ಆಗಿದ್ದವು. ಆದ ಕಾರಣ ಇಸ್ರಾಯೇಲರು ಕುಲ ಸಂಖ್ಯೆಗೆ ಅನುಸಾರವಾಗಿ ಯೋರ್ದನಿನ ಮಧ್ಯದಿಂದ 12 ಕಲ್ಲುಗಳನ್ನು ಎತ್ತಿ ತಾವು ಇಳ್ಕೊಳ್ಳುವ ಸ್ಥಳಕ್ಕೆ ತಂದು ಅಲ್ಲಿ ಅವುಗಳನ್ನು ನಿಲ್ಲಿಸಿದರು. ಇದಲ್ಲದೆ ಯೆಹೋಶುವನು 12 ಕಲ್ಲುಗಳನ್ನು ತೆಗೆದುಕೊಂಡು ಯೋರ್ದನಿನ ಮಧ್ಯದಲ್ಲಿ ಒಡಂಬಡಿಕೆ ಮಂಜೂಷವನ್ನು ಹೊತ್ತು ಯಾಜಕರು ನಿಂತಿದ್ದ ಸ್ಥಳದಲ್ಲಿ ನಿಲ್ಲಿಸಿದನು. ಅಂಥ ಕಡೆನೇ ನಿಲ್ಲಿಸಬೇಕು, ಸ್ಟ್ರಾಟಜಿಕ್ ಆಗಿ. ಅದೇ ರೀತಿಯಾಗಿ ವಿಧಾನ ರೀತಿಯಲ್ಲಿ ಆಗಿದ್ದು ಆ ರೀತಿಯಾಗಿ ನಿಲ್ಲಿಸಿದರು. ಮತ್ತು ಆನಂತರ ಮುಂದೆ ಏನಾಯ್ತಂತ ನೋಡುವಾಗ ಯೆಹೋವನ ಮಂಜೂಷವು ಆಗಾಗ ಮತ್ತೆ ಇಲ್ಲಿ ಕೂಡ ಮಂಜೂಷ ಎಂಬ ಪದ 4ನೇ ಅಧ್ಯಾಯದಲ್ಲಿ ಕೂಡ ಬರುವಂಥದ್ದನ್ನು ಗಮನಿಸಬೇಕು ಪ್ರಿಯ ವೀಕ್ಷಕರೇ. ಯಾಕೆಂದರೆ ಆ 3ನೇ ಅಧ್ಯಾಯದಲ್ಲಿ 10 ಸಾರಿ ಮಂಜೂಷ ಎಂಬ ಪದ ಬಂದಿದೆ. ಇಲ್ಲಿ ಕೂಡ ಅದೇ ರೀತಿಯಾಗಿ 4ನೇ ಅಧ್ಯಾಯದಲ್ಲಿ ಮಂಜೂಷ ಎಂಬ ಪದ ರಿಪೀಟ್ ಆಗಿದೆ. ಉದಾಹರಣೆಗೆ 5ನೇ ವಚನದಲ್ಲಿ ಮಂಜೂಷ, 7ನೇ ವಚನ ಮಂಜೂಷ, 9ನೇ ವಚನ ಮಂಜೂಷ ಮತ್ತು 11ನೇ ವಚನ ಮಂಜೂಷ, 15, 16ನೇ ವಚನದಲ್ಲಿ ಮಂಜೂಷ, 18ನೇ ವಚನದಲ್ಲಿ ಮಂಜೂಷ ಅಂತ ಹೇಳ್ಬಿಟ್ಟು ದೇವರ ಸನ್ನಿಧಿ ಇಲ್ಲದೆ, ದೇವರ ಸಾನ್ನಿಧ್ಯವಿಲ್ಲದೆ ನಾವು ಏನು ಮಾಡಲಾರೆವು. ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ತನ್ನ ಶಿಷ್ಯರಿಗೆ ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಅದು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇರುವಂಥ
ಒಂದು ವಾಕ್ಯ ನಿಮಗಾಗಿ ಪ್ರಿಯ ವೀಕ್ಷಕರೇ ಓದ್ತೀನಿ. ಯೋಹಾನ 15:5 ಅದರಲ್ಲಿ ಕೊನೆ ಭಾಗ ಈ ರೀತಿಯಾಗಿದೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ. ಹೌದು, ದೇವರ ಸಾನ್ನಿಧ್ಯವಿಲ್ಲದೆ ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಚೆನ್ನಾಗಿ ಬಲ್ಲವನಾಗಿದ್ದನು ಮೋಶೆ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳೋಣ. ವಿಮೋಚನಕಾಂಡ 33ನೇ ಅಧ್ಯಾಯ. ಈಗಾಗಲೇ ದೇವರು ವಾಗ್ದಾನ ಕೊಟ್ಟಿದ್ದಾನೆ ಮೋಶೆಗೆ 14ನೇ ವಚನದಲ್ಲಿ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ದೇವರ ಸಾನ್ನಿಧ್ಯ ದೇವರ ವಿಶ್ರಾಂತಿಯನ್ನು ಕೊಡ್ತದೆ. ದ ಪ್ರೆಸೆನ್ಸ್ ಆಫ್ ಗಾಡ್ ಲೀಡ್ಸ್ ಟು ದ ರೆಸ್ಟ್ ಆಫ್ ಗಾಡ್. ಆ ರೀತಿಯಾಗಿ ದೇವರು ಹೇಳಿದ ತಕ್ಷಣ ಸ್ತೋತ್ರ ಆಗಲಿ ತಂದೆ ಅಂತ ಹೇಳ್ಬೋದಾಗಿತ್ತು, ಆಗಲಿ ದೇವರೇ ಕರ್ತನೆ ಅಂತ ಮೋಶೆ ಹೇಳ್ಬೋದಾಗಿತ್ತು. ಆದರೆ 15ನೇ ವಚನದಲ್ಲಿ ವಿಮೋಚನಕಾಂಡ 33 ಮೋಶೆ ಹೇಳುವಂಥದ್ದನ್ನು ದಯವಿಟ್ಟು ಪ್ರಿಯರೇ ಕೇಳಿಸ್ಕೊಡ್ರೆ. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೇ ಹೋದರೆ, ದೇವರು ಬರ್ತೀನಂತ ಹೇಳಿದ್ದಾರೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಡೋಂಟ್ ಅಲೌ ಅಸ್ ಟು ಮೂವ್ ವಿಥೌಟ್ ಯುವರ್ ಪ್ರೆಸೆನ್ಸ್. ವಾವ್, ಎಂಥ ಮನುಷ್ಯ ಈ ಮೋಶೆ! ನೋ ವಂಡರ್, ಎ ಹಂಬಲೆಸ್ಟ್ ಮ್ಯಾನ್ ಆನ್ ದ ಫೇಸ್ ಆಫ್ ದಿ ಅರ್ತ್. ನಿಶ್ಚಯವಾಗಿ ಅವನು ಭೂಮಿಯಲ್ಲಿ ಅತ್ಯಂತ ದೀನನಾದ ಸಾತ್ವಿಕನಾದ ವ್ಯಕ್ತಿ ಮೋಶೆ ಆಗಿದ್ದಾನೆ. ಯಾಕಂದರೆ ದೇವರ ಸನ್ನಿಧಾನವು ನಮ್ಮ ಅಹಂಕಾರವನ್ನು ಕರಗಿಸುತ್ತದೆ. ದೇವರ ಸನ್ನಿಧಾನವು ನಮ್ಮ ಪಾಪವನ್ನು ಅದು ತೊಳೆಯುತ್ತದೆ. ದೇವರ ಸನ್ನಿಧಾನವು ನಮ್ಮಲ್ಲಿರುವಂಥ ಸ್ವಾರ್ಥವನ್ನು ಅದು ಮುರಿಯುತ್ತದೆ. ಆದ ಕಾರಣ ಇಲ್ಲಿ ಯೆಹೋಶುವನು ಕೂಡ 4ನೇ ಅಧ್ಯಾಯದಲ್ಲಿ ತನ್ನ ಒಂದು ಮೆಂಟರ್, ತನ್ನ ತರಬೇತುಗಾರನಾದಂಥ ಮೋಶೆಯಂತೆಯೇ ಕೂಡ ದೇವರು ಮಂಜೂಷವನ್ನು ತೆಗೆದುಕೊಂಡು ಬರುವಾಗ 4ನೇ ಅಧ್ಯಾಯದಲ್ಲಿ 2.5 ಆ ಗೋತ್ರದವರ ಅವರೆಲ್ಲರೂ ಮುಂದುಗಡೆ ಹೋಗ್ತಾ ಇದ್ದರು. ಅವರು ಮತ್ತೊಂದು ಆವೃತ್ತಿ ಯಾರಂತ ಹೇಳ್ಬಿಟ್ಟು ನೋಡೋಣ. 4ನೇ ಅಧ್ಯಾಯ 12ನೇ ವಚನ ಯೆಹೋಶುವನ ಗ್ರಂಥ. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಮೋಶೆಯು ತಮಗೆ ಆಜ್ಞಾಪಿಸಿದಂತೆ ಯುದ್ಧ ಸನ್ನದ್ಧರಾಗಿ ಇಸ್ರಾಯೇಲರ ಮುಂದಾಗಿ ಹೊರಟು ಹೊಳೆ ದಾಟಿದರು. ಅವರು ಸುಮಾರು ಎಷ್ಟು ಜನ ಇದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ಅವರು ಸುಮಾರು 40,000 ಭಟರಾಗಿದ್ದು ಯುದ್ಧ ಮಾಡುವುದಕ್ಕಾಗಿ ಯೆಹೋವನ ಮುಂದೆ ಯೆರಿಕೋವಿನ ಬಯಲಿಗೆ ಬಂದರು. ಇಲ್ಲಿ ಒಂದು ಮಾತನ್ನು ಪ್ರಿಯ ವೀಕ್ಷಕರೇ ಗಮನಿಸಬೇಕಂತ ನಾನು ಅಪೇಕ್ಷೆ ಪಡ್ತೇನೆ. ಅದೇನಂತ ಹೇಳಿದರೆ 12ನೇ ವಚನದಲ್ಲಿ ಈ 2.5 ಗೋತ್ರದವರು ಅವ್ರು ಹೇಗೆ ಹೋದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ಅವರು ಇಸ್ರಾಯೇಲರ ಮುಂದೆ ಹೋದರು. ದೇವಜನರ ಮುಂದೆ ಇಸ್ರಾಯೇಲರ ಮುಂದೆ ಹೋದ್ರಂತ ನಾವು 12ನೇ ವಚನದಲ್ಲಿ ನೋಡ್ತೇವೆ. ಆದರೆ 13ನೇ ವಚನದಲ್ಲಿ ಏನಂತಿದೆ, ಅವರು ಯೆಹೋವನ ಮುಂದೆ ಹೋದರು ಅಥವಾ ಬಂದರು. ದೇವ ಜನರೊಂದಿಗೆ ಹೋಗುವಾಗ ದೇವರ ಸಾನ್ನಿಧ್ಯವು ನಿಮಗೆ ಒದಗಿಸಲಾಗುತ್ತದೆ. ಇಫ್ ಯು ವಾಕ್ ವಿತ್ ದಿ ಗಾಡ್ಲಿಯೆಸ್ಟ್ ಪೀಪಲ್ ಆಫ್ ದಿ ಅರ್ತ್, ದೆನ್ ಯು ವಿಲ್ ಆಲ್ಸೋ ಗೆಟ್ ದಿ ಪ್ರೆಸೆನ್ಸ್ ಆಫ್ ದ ವೆರಿ ಗಾಡ್. ಹೌದು, ಆ ರೀತಿಯಾಗಿ ಅವರು ಮುಂದೆ ಹೋಗ್ತಾ ಇದ್ದಾಗ ಇಸ್ರಾಯೇಲರೆಲ್ಲರ ದೃಷ್ಟಿಯಲ್ಲಿ ದೇವರು ಏನು ಮಾಡ್ತಾನೆ, ಯೆಹೋಶುವನನ್ನು ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಯೆಹೋಶುವನಲ್ಲಿ ಕೂಡ ಅವನು ಜೀವದಿಂದಿದ್ದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದರು. ಲೀಡರ್ಶಿಪ್, ನಾಯಕತ್ವ ದೇವರಿಂದ ಬರುವಂಥದ್ದು. ನಾಯಕತ್ವ ದೇವರ ಸನ್ಮಾನದಿಂದ ಬರುವಂಥದ್ದು, ದೇವರ ಗೌರವದಿಂದ ಬರುವಂಥದ್ದು. ದೇವರೊಬ್ಬ ವ್ಯಕ್ತಿಯನ್ನು
ಉನ್ನತಪಡಿಸುವುದರಿಂದ ಬರುವುದು. ಯಾವ ರೀತಿಯಾಗಿ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ, ಆದರೆ ದೀನರಿಗೆ ದೇವರು ಕೃಪೆಯನ್ನು ಕೊಡ್ತಾನೆ. ದೀನರಾಗಿರುವಂಥವರನ್ನು ನಾಯಕತ್ವಕ್ಕೆ ದೇವರು ಎಬ್ಬಿಸುವಾಗ ಜನರು ಭಯಪಡ್ತಾರೆ, ಜನರು ಹಿಂಬಾಲಿಸ್ತಾರೆ. ತಿರುಗಿ ಬೀಳೋರು ಇರ್ತಾರೆ, ಆದರೆ ಹುದುವಾಗಿ ಜನರಲ್ ಆಗಿ ಆ ರೀತಿಯಾಗಿ ಆಗುವಂಥದ್ದು. ಯೆಹೋಶುವನು ಆ ರೀತಿಯಾಗಿ ಹೊಸ ಒಂದು ನಾಯಕತ್ವ, ಹೊಸ ಒಂದು ಅನುಭವದಲ್ಲಿ ದೇವರನ್ನು ನಡೆಸ್ಕೊಂಡು ಹೋದನು. ಜನರು ಮೊದಲನೇ ತಿಂಗಳಿನ 10ನೇ ದಿವಸ ಯೋರ್ದನನ್ನು ದಾಟಿ ಯೆರಿಕೋವಿನ ಪೂರ್ವ ಪ್ರಾಂತದಲ್ಲಿರುವ ಗಿಲ್ಗಾಲ್ ಎಂಬ ಸ್ಥಳದಲ್ಲಿ ಇಳ್ಕೊಂಡ್ರು. ಮತ್ತು 12 ಕಲ್ಲುಗಳು ಈಗಾಗಲೇ ನಾವು ನೋಡಿದ್ವಲ್ಲ, 12 ಕಲ್ಲುಗಳನ್ನು ಗಿಲ್ಗಾಲಿನಲ್ಲೇ ಅವರು ನಿಲ್ಲಿಸಿದರು. ಅದು ಮುಂದನ ತಲೆಮಾರುಗಳಿಗೆ ಯಾವ ರೀತಿಯಾಗಿ ಇಸ್ರಾಯೇಲ್ ಒಣನೆಲವಾಗಿದ್ದು ಈ ಯೋರ್ದನನ್ನು ದಾಟಿ ಬಂದಿದ್ರಲ್ಲ, ಅದನ್ನು ಮಕ್ಕಳಿಗೆ ಹೇಳಬೇಕು. ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿದ ದೇವರು ಈಗ ಯೋರ್ದನನ್ನು ಕೂಡ ಬತ್ತಿಸಿ ದಾಟಿಸಿದ್ದಾನೆ. ಇದು ನಮ್ಮ ದೇವರಿಂದ ಆಯಿತು ಅಂಥೇಳಿ ಆ ರೀತಿಯಾಗಿ ಈ 4ನೇ ಅಧ್ಯಾಯವನ್ನು ನಾವು ನೋಡ್ತೇವೆ. ಯೆಹೋಶುವನ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. And it came to pass, when all the people were clean passed over Jordan, that the Lord spake unto Joshua, saying, Take you 12 men out of the people, out of every tribe a man, and command ye them, saying, Take you hence, out of the midst of Jordan, out of the place where the priest's feet stood firm, 12 stones, and ye shall carry them over with you, and leave them in the lodging place where ye shall lodge this night. Then Joshua called the 12 men, whom he had prepared of the children of Israel, out of every tribe a man. And Joshua said unto them, Pass over before the ark of the Lord your God into the midst of Jordan, and take you up every man of you a stone upon his shoulder, according unto the number of the tribes of the children of Israel, that this may be a sign among you, that when your children ask their fathers in time to come, saying, What mean ye by these stones? Then ye shall answer them, that the waters of Jordan were cut off before the ark of the covenant of the Lord, when it passed over Jordan. The waters of Jordan were cut off, and these stones shall be for a memorial unto the children of Israel forever. And the children of Israel did so as Joshua commanded, and took up 12 stones out of the midst of Jordan, as the Lord spake unto Joshua, according to the number of the tribes of the children of Israel, and carried them over with them unto the place where they lodged, and laid them down there. And Joshua set up 12 stones in the midst of Jordan, in the place where the feet of the priests which bare the ark of the covenant stood, and they are there unto this day. For the priests which bare the ark stood in the midst of Jordan, until everything was finished that the Lord commanded Joshua to speak unto the people, according to all that Moses commanded Joshua, and the people hasted and passed over. And it came to pass, when all the people were clean passed over, that the ark of the Lord passed over, and the priests in the presence of the people. And the children of Reuben, and the children of Gad, and half the tribe of Manasseh, passed over armed before the children of Israel, as Moses spake unto them. About 40,000 prepared for war passed over before the Lord unto battle to the plains of Jericho. On that day the Lord magnified Joshua in the sight of all Israel, and they feared him, as they feared Moses all the days of his life. And the Lord spake unto Joshua, saying, Command the priests that bear the ark of the testimony, that they come up out of Jordan. Joshua therefore commanded the priests, saying, Come ye up out of Jordan. And it came to pass, when the priests that bare the ark of the covenant of the Lord were come up out of the midst of Jordan, and the soles of the priests' feet were lifted up unto the dry land, that the waters of Jordan returned unto their place, and flowed over all his banks, as they did before. And the people came up out of Jordan on the 10th day of the first month, and encamped in Gilgal in the east border of Jericho. And those 12 stones which they took out of Jordan did Joshua pitch in Gilgal. And he spake unto the children of Israel, saying, When your children shall ask their fathers in time to come, saying, What mean these stones?
Then ye shall let your children know, saying, Israel came over this Jordan on dry land. For the Lord your God dried up the waters of Jordan from before you, until ye were passed over, as the Lord your God did to the Red Sea, which he dried up before us until we were gone over. That all the people of the earth might know the hand of the Lord, that it is mighty, that ye might fear the Lord your God forever.